ಹಾಯ್ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ಹೀರೋ ಅಪ್ಪ ಪ್ಯಾಂಗ್ ಅಪ್ಪನ ಹತ್ರ ಈ ಥರ ಪ್ಯಾಂಗ್ನ ನನ್ನ ಮಗ ಅರ್ತಿತ್ಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅದನ್ನ ಹೀರೋ ಅಮ್ಮನ ಹತ್ರ ಹೇಳುವಾಗ ಪ್ಯಾಂಗ್ ಮತ್ತು ಅರ್ತಿತ್ ಈ ವಿಷಯನ ಕೇಳಿಸ್ಕೊತಾರೆ. ಪ್ಯಾಂಗ್ಗೆ ಸಖತ್ ಖುಷಿ. ಹಾಗೆ ಅರ್ತಿತ್ ಕೈ ಹಿಡ್ಕೊಂಡು ತುಂಬ ಸಂತೋಷದಲ್ಲಿ ಅವನನ್ನು ನೋಡಿದ್ರೆ ಅರ್ತಿತ್ ಸಖತ್ ಗಾಂಡಾಗಿ ಅವಳ ಕೈನ ಹಂಗೆ ಪ್ಯಾಂಗ್ ಕೈಯಿಂದ ತೆಗೆದು ಅವಳ ಎದುರಿಗೆ ನಾನು ಇನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ ಅಂದು ಅವ್ರ ಅಪ್ಪ ಅಮ್ಮನ ಮುಂದೆ ಬಂದು ನಿಂತಿದ್ದಾನೆ. ಏನು ಮಾಡ್ತಾ ಇದ್ದೀರಾ, ನಾ ಪ್ಯಾಂಗ್ನ ಲವ್ ಮಾಡೇ ಇಲ್ಲ, ನನ್ನಿಂದ ಇವಳನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿಂದ ತುಂಬ ಸಿಟ್ಟಿಂದ ಹೊರಗಡೆ ಹೋಗ್ತಾನೆ. ಪ್ಯಾಂಗ್ ಹಿಂದೆನೇ ಓಡಿ ಬಂದು ಅರ್ತಿತ್ನ ಹಿಂದೆಯಿಂದ ತಪ್ಕೊಂಡು, ಅರ್ತಿತ್ ನಾನು ಇನ್ನೇ ಲವ್ ಮಾಡ್ತಿದ್ದೀನಿ, ಪ್ಲೀಸ್ ನೀನು ನನ್ನ ಮದುವೆ ಆಗು, ನನ್ನ ಬೇಡ ಅಂತೆಲ್ಲ ಹೇಳಬೇಡ ಅಂದು ಚಿಕ್ಕ ಹುಡುಗಿ ಥರ ಅಳ್ತಾ ಆಟ ಮಾಡ್ತಾ ಇದ್ದಾಳೆ. ಇವಳನ್ನ ಕೈ ತೆಗಿ ಪ್ಯಾಂಗ್ ಕೈ ತೆಗಿ ಅಂತ ಹೇಳ್ತಾನೆ ಇದ್ದಾನೆ. ಬಿಡದೆ ಹಿಡ್ಕೊಂಡು ಇರೋದು ನೋಡಿ ಇವನು ಒಂದು ಇದರಲ್ಲಿ ಸಖತ್ ಟೆನ್ಷನ್ ಆಗಿ ಫೋರ್ಸಲ್ಲಿ ಕೈ ತೆಗೆದ್ಬಿಡುವಾಗ ಪ್ಯಾಂಗ್ ನೋಡಿದ್ರೆ ಕೆಳಗಡೆ ಬೀಳ್ತಾಳೆ. ಆದರೆ ಅರ್ತಿತ್ ಅವನನ್ನು ಎತ್ತು ಸಹ ಬಿಡದೆ ಅವನು ನೋಡಿ ಗುರಾಯಿಸಿ ಬಿಟ್ಟರೆ ಸಾಕು ಅಂತ ಅಲ್ಲಿಂದ ಹೋಗ್ತಾ ಇದ್ದಾನೆ. ಇಲ್ಲಿ ಪ್ಯಾಂಗ್ ಎದ್ದೊಳ್ದೆ ಅಲ್ಲೇ ಐ ಲವ್ ಯು ಅರ್ತಿತ್ ಅಲ್ಲೇ ಕೂಗ್ತಾ ಇದ್ದಾಳೆ. ನೆಕ್ಸ್ಟ್ ಇದರಲ್ಲಿ ಹೀರೋ ಅಪ್ಪ ಬಂದು ಅರ್ತಿತ್ ಹತ್ರ ಮಾತಾಡೋಣ ಅಂತ ಬರ್ತಾರೆ. ಆದರೆ ಇವನು ನಾನು ಅವಳನ್ನ ಲವ್ ಮಾಡೇ ಇಲ್ಲ, ಮತ್ತೆ ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅಂತಿರುವಾಗ ನಾನು ಅವ್ರ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ಅದು ನನಗೆ ತುಂಬ ಮುಖ್ಯ ಅಂತ ಹೇಳ್ತಾರೆ. ಅಪ್ಪ ಅವ್ರು ಮಾಡಿರೋ ಸಹಾಯಕ್ಕೆ ನೀವು ನನ್ನ ಏನು ಬೇಕಾದರೂ ಮಾಡೋಕ್ಕೆ ಹೇಳಿ, ನಾನು ಮಾಡ್ತೀನಿ, ಅದಕ್ಕೆ ಅಂತ ಇವಳನ್ನ ಮದುವೆ ಎಲ್ಲ ಆಗಲ್ಲ ಅಂತ ಹೇಳ್ತಾನೆ. ಅರ್ತಿತ್ ನನ್ನ ಫ್ರೆಂಡ್ ಸಾಯೋ ಮುಂಚೆ ಕೇಳಿರೋ ಕೊನೆ ವಿಷಯ ಇದೆ, ಅದನ್ನು ನಾನು ಮೀರೋಕ್ಕಾಗಲ್ಲ ಅಂತಾರೆ. ಇದು ನನ್ನ ಲೈಫ್, ನಿಮ್ಮ ಲೈಫಲ್ಲಿ ನನ್ನ ಲೈಫ್ನ ನಾನು ಹೆಂಗೆ ಬದುಕಬೇಕು ಅಂತ ನಿರ್ಧಾರ ಮಾಡಬೇಕು, ನೀವು ನನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಇವನು ಮಾತಾಡ್ತಿರುವಾಗ ಅರ್ತಿತ್ ಅಪ್ಪ ಇದುವರೆಗೂ ಇವನ ಹತ್ರ ಜೋರಾಗಿ ಮಾತಾಡೇ ಇಲ್ಲ. ಆದರೆ ಇವತ್ತು ಸಖತ್ ಕೋಪದಿಂದ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ನನ್ನ ಫ್ರೆಂಡ್ ಕೊಟ್ಟಿರೋ ಮಾತೇ ಮುಖ್ಯ, ನೀನಿದು ನಿನ್ನ ಮನಸ್ಸಲ್ಲಿ ರೆಡಿ ಮಾಡೋ ಕೆಲಸ ಮಾಡು ಅರ್ತಿತ್ ಅಂದಾಗ ಅರ್ತಿತ್ಗೆ ಇವ್ರ ಅಪ್ಪ ಹೀಗೆ ಮಾತಾಡಿದ್ದು ನೋಡಿ ಅಳು ಬರೋ ರೀತಿಯೇ ಆಗುತ್ತೆ. ಒಂಥರ ಕಷ್ಟದಲ್ಲೇ ನೀವು ಹೇಳೋದನ್ನ ಅರ್ಥ ಆಗುತ್ತೆ ಅಪ್ಪ, ಆದರೆ ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ, ನನ್ನಿಂದ ಅವಳನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅರ್ತಿತ್ ಯಾರ ಹತ್ರ ಹೇಳೋದು ಅಂತ ಗೊತ್ತಾಗದೆ ಸ್ಟ್ರೈಟಾಗಿ ಅವ್ನ ಫ್ರೆಂಡ್ ನಾನು ಇದ್ದಾನಲ್ವ ಅವನ ಹತ್ರ ಹೋಗಿ ಹೇಳುವಾಗ, ಏನು ಹೇಳ್ತಾ ಇದೆಯೋ, ನೆನ್ನೆವರೆಗೂ ಅಣ್ಣ ತಂಗಿ ಹಂಗೆ ಸುತ್ತಾ ಇದ್ರಿ, ಇವತ್ತೇನಂದ್ರೆ ನಿಮ್ಮಪ್ಪ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಅಂತಿದೆಯಾ, ಇದರಿಂದ ಹೆಂಗೆ ಎಸ್ಸಾಗ್ತೀಯಾ ಅಂತ ಕೇಳುವಾಗ, ಗೊತ್ತಿಲ್ಲ ಕಣೋ, ನಮ್ಮಪ್ಪ ಅರ್ಥ ಮಾಡ್ಕೋತಾರೆ ಅಂತ ಅನ್ನಿಸ್ತಾನೇ ಇಲ್ಲ, ನಾ ಫಸ್ಟ್ ಪ್ಯಾಂಗ್ ಹತ್ರನೇ ಇದ್ರ ಬಗ್ಗೆ ಮಾತಾಡಬೇಕು, ಇದು ಲವ್ ಅಲ್ಲ, ಇಲ್ಲಿ ನಿಜವಾದ ಲವ್ ಬೇರೆ ಇಲ್ಲ ಅಂತ ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾನೆ. ಅದೇ ರೀತಿ ಪ್ಯಾಂಗ್ ಹತ್ರ ಮಾತಾಡೋಣ ಅಂತ ಬರ್ತಾನೆ. ಒಳಗಡೆ ಬಂದಿದೆ ಪ್ಯಾಂಗ್ ಅಂತ ಕರೆದಿದ್ದೆ. ಇವಳು ಅರ್ತಿತ್ನ ನೋಡಿದರೆ ಒಂದೇ ಖುಷಿಲಿ ಅರ್ತಿತ್ ಬಂದ್ಯಾ ಅಂತಿರುವಾಗಲೇ, ಇಲ್ಲಿ ನೋಡು ಪ್ಯಾಂಗ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಲ್ಲ ಅಂತ ಕೇಳುವಾಗ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂದು ಅವಳು ಕೈ ಹಿಡ್ಕೊಂಡು ಐ ಲವ್ ಯು ಅರ್ತಿತ್ ಅಂತಾಳೆ. ಪ್ಯಾಂಗ್ ನೀನು ತಪ್ಪಾಗಿ ತಿಳ್ಕೊಂಡು, ನಾನು ನಿನ್ನ ಹತ್ರ ಪ್ರೀತಿಯಿಂದ ಇದ್ದಿದ್ದು, ನೀನು ನನ್ನ ಜೊತೆ ತುಂಬ ಅಟ್ಯಾಚ್ ಆಗಿದೆಯಾ, ಇದು ಲವ್ ಅಲ್ಲ, ಇದನ್ನ ನೀನು ತಿಳ್ಕೊ ಅಂತಿರುವಾಗಲೇ, ಇಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನ ಲವ್ ಮಾಡ್ತಿರೋದು ಅಂತ ಕ್ಲಿಯರಾಗಿ ಮಾತಾಡ್ತಾ ಇದ್ದಾಳೆ. ನೀನು ನನ್ನ ಲವ್ ಮಾಡ್ತಾ ಇದೆಯಾ, ಆದರೂ ಸಿಸ್ಟರ್ ಬ್ರದರ್ ಹೇಗೆ ಲವ್ ಮಾಡ್ತಾರೆ ಆ ಥರ ಅನ್ನುವಾಗ, ಇಲ್ವಲ್ಲ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತಿದ್ದಾಳೆ. ಪ್ಯಾಂಗ್ ಇದು ಜೋಕ್ ಅಲ್ಲ ಅಂತಿರುವಾಗ, ನಾನೇನು ಜೋಕ್ ಮಾಡ್ತಿಲ್ಲ, ನೀನೇ ತಾನೇ ಹೇಳಿದೆ ನನಗದು ಹ್ಯಾಪಿನೆಸ್ ಕಂಡು ಹಿಡಿಬೇಕು ಅಂತ, ನನ್ನ ಹ್ಯಾಪಿನೆಸ್ ನೀನು ನನ್ನ ಜೊತೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದೆ ಅಲ್ವಾ, ಮತ್ತೇನಕ್ಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಕೇಳಿದಾಗ, ನಿನಗೆ ಅರ್ಥ ಆಗ್ತಿಲ್ವಾ, ನಾನು ನಿನ್ನ ದೊಡ್ಡ ಹುಡುಗಿ ಥರ ನೋಡೇ ಇಲ್ಲ, ನಾನು ನಿನ್ನ ಲವ್ ಮಾಡೇ ಇಲ್ಲ, ಇನ್ಮೇಲೂ ಮಾಡೋದೇ ಇಲ್ಲ ಅಂತ ಸ್ವಲ್ಪ ಹಾರ್ಷಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಪ್ಯಾಂಗ್ ಇನ್ನೂ ಅರ್ತಿತ್ ಕೈ ಬಿಟ್ಟೇ ಇಲ್ಲ. ಈಗ ಅರ್ತಿತ್ ಕೈ ತೆಗೆದು, ಇದು ಲವ್ ಅಲ್ಲ, ನೀನೇ ಪ್ಯಾಂಗ್ ಅಪ್ಪನ ಹತ್ರ ಹೋಗಿ ಹೇಳಿ ಈ ಮದುವೆನ ನಿಲ್ಲಿಸ್ಬೇಕು ಅಂತಾನೆ. ಇಲ್ಲ ನಾನು ಹೇಳೋಲ್ಲ ಅಂತಾಳೆ. ಪ್ಯಾಂಗ್ ಚೆನ್ನಾಗಿ ಕೇಳು, ನೀ ನನ್ನ ಬ್ರದರ್ ಥರ ಲವ್ ಮಾಡ್ತಾ ಇದೆಯಾ, ಅದನ್ನ ಬೇರೆ ರೀತಿ ತಿಳ್ಕೊಂಡಿದ್ಯಾ ಅಂತ ನಿಧಾನವಾಗಿ ಹೇಳುವಾಗ ಇವಳು ನೋಡ್ತಾನೆ ಇದ್ದಾಳೆ. ಏನು ಇವನು ಮತ್ತೆ ಇದನ್ನೇ ಹೇಳ್ತಾ ಇದ್ದಾನೆ ಅಂತ ಟಕ್ ಅಂತ ಅರ್ತಿತ್ಕೆನ್ನೇ ಹಿಡಿದು ಕಿಸ್ ಮಾಡ್ತಾಳೆ. ಅದು ಬಿಡ್ತಾ ಇಲ್ಲ, ತುಂಬ ಟೈಮ್ ಮಾಡ್ತಾ ಇದ್ದಾಳೆ. ಅರ್ತಿತ್ ಸಕ್ಕ ಟೆನ್ಷನ್ ಆಗಿ ಇವಳನ್ನ ತಳ್ಳಿಬಿಡ್ತಾನೆ. ಏನು ಮಾಡ್ತಾ ಇದೆಯಾ ಅಂತ ಒಂಥರ ತಲೆ ಸುತ್ತೋ ಹಾಗೆ ನಿಂತಿದ್ದಾನೆ. ಹೌದು ನಾನು ಹೇಳ್ತಾನೆ ಇದ್ದೀನಿ ತಾನೇ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ, ಅದನ್ನ ಹೆಂಗೆ ಅರ್ಥ ಮಾಡಿಸ್ಲಿ ಅಂತ ಕೇಳ್ತಾ ಇದ್ದಾಳೆ. ನೀನೇ ನನ್ನ ಮದುವೆ ಆಗಬೇಕು, ನೀನು ನನಗೆ ಮಾತ್ರ ಅಂದು ಅವನ್ನ ಬಿಡದೆ ಹಗ್ ಮಾಡ್ತಾಳೆ. ಇವಳ ಹತ್ರ ಮಾತಾಡೋಕೆ ಬಂದಿದ್ದು ನಂದೇ ತಪ್ಪು ಅಂತ ಫೀಲ್ ಮಾಡಿ ಪ್ಯಾಂಗ್ ಪ್ಲೀಸ್ ನನ್ನ ಬಿಡು ಅಂದು ಅಲ್ಲಿಂದ ಓಡೋಗ್ತಾನೆ. ಪ್ಯಾಂಗ್ ಆಗಲೂ ಬಿಡದೆ ಹಿಂದೆನೇ ಹೋಗ್ತಾ ಇದ್ದಾಳೆ. ಏನಕ್ಕಂದರೆ ಪ್ಯಾಂಗ್ಗೆ ಹೆದರಿಕೆ ಆಯಿತು, ನಾವು ನೋಡಿದ್ರೆ ಹಿಂಗೆ ಮಾಡಿದೆ, ಇವನು ಹೋಗಿ ಮನೆ ಬಿಟ್ಟು ಹೋದರೆ ಏನು ಮಾಡೋದು ಅಂತ ಇವಳು ಮುಂದೆ ಬಂದು ನಿಂತು, ಎಲ್ಲಿಗೆ ಹೋಗ್ತಾ ಇದೆಯಾ, ಪ್ಲೀಸ್ ಎಲ್ಲಿಗೂ ಹೋಗಬೇಡ ಅಂದು ಅಡ್ಡ ನಿಲ್ತಾ ಇದ್ದಾಳೆ. ಪ್ಯಾಂಗ್ ನೀನು ನನ್ನ ಹತ್ರ ಬರಬೇಡ, ನಿನ್ನಿಂದ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತಿದ್ದಾನೆ. ನನ್ನ ಬಿಡು ಅಂತಿರುವಾಗ, ಇಲ್ಲ ನೀನು ಎಲ್ಲಿಗೂ ಹೋಗಬೇಡ, ಅರ್ತಿತ್
ಟೆನ್ಷನ್ ಆಗಿ ತಳ್ಳು ಅಂದೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಅಂದು ಮುಂದೆನೇ ನಿಂತಿದ್ದಾಳೆ. ಇವನು ತಳ್ಳು ಅನ್ನೋಕ್ಕೆ, ಅವಳು ಇಲ್ಲ ಅನ್ನೋಕ್ಕೆ. ಇವಾಗ ಪ್ಯಾಂಗ್ ನೋಡಿದರೆ ಇವಳ ಜೊತೆಗೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅರ್ತಿತ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಅಯ್ಯೋ ಪ್ಲೀಸ್ ಬಿಡು ಒಂದು ಸ್ವಲ್ಪ ಫೋರ್ಸಾಗಿ ತಳ್ತಾನೆ. ಪಾಪ ಪ್ಯಾಂಗ್ ಸ್ಲಿಪ್ಪಾಗಿ ಕೆಳಗಡೆ ಬೀಳ್ತಾಳೆ. ಅರ್ತಿತ್ ಕಾಲು ನೋವಾಗ್ತಾ ಇದೆ ಅಂತ ಡ್ರಾಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅರ್ತಿತ್ಗೆ ಹೆದರಿಕೆ ಆಗುತ್ತೆ. ಸಾರಿ ಪ್ಯಾಂಗ್, ನಾನು ಬೇಕು ಅಂತ ಮಾಡಿಲ್ಲ ಅಂದು ಅವಳನ್ನ ಎತ್ತೋಣ ಅಂತ ಪಕ್ಕದಲ್ಲಿ ಬರುವಾಗ ಆವಾಗಲೂ ಪ್ಯಾಂಗ್ ಅರ್ತಿತ್ ನೀನು ಹೋಗಬೇಡ ಅಂದು ಅರ್ತಿತ್ ಕಾಲನ್ನ ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ಅರ್ತಿತ್ಗೆ ಹೆಂಗೆ ಇವಳನ್ನ ಸಂಭಾಳಿಸೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಪ್ಯಾಂಗ್ ಪ್ಲೀಸ್ ಬಿಡು ಅಂದು ಅವಳ ಕೈನ ತಳ್ಳಿ ಇದ್ರ ಮೇಲೆ ಪಾಪ ನೋಡಿದ್ರೆ ನಮ್ಮನ್ನೇ ಮುಗಿಸ್ತಾಳೆ ಅಂತ ಒಳಗಡೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಲ್ಲಿಂದ ಬಿಟ್ಟು ಹೋಗ್ತಾನೆ. ಅವ್ನ ಫ್ರೆಂಡ್ ನಾನು ನೋಡೋಕೆ ಬಂದಿದ್ದಾನೆ. ಬಂದಮೇಲೆ ಬಾಯಿನ ಒರೆಸ್ತಾನೆ ಇದ್ದಾನೆ. ಏನಾಯಿತು ಕೆನ್ನೆಗೆ ಒಂದು ಬಿಟ್ಲಾ ಅಂತ ಕೇಳಿದಾಗ ಅದಾದರೂ ಪರವಾಗಿಲ್ಲ, ಅದಕ್ಕಿಂತ ಮೋಸವಾಗಿರೋದನ್ನ ಅನುಭವಿಸ್ಬೇಕಾಯ್ತು ಅಂತ ಹೇಳುವಾಗ ಯಾಕೋ ಮುಖದ ಮೇಲೆ ಗುದ್ದುದ್ಲಾ ಅಂತ ಕೇಳುವಾಗ ಅರ್ತಿತ್ ಸುಮ್ಮನೆ ಇರೋ, ಅದನ್ನ ಕೇಳಬೇಡ, ನಾನು ಇವಾಗಲೇ ಬ್ಯಾಂಕಾಗಿ ಹೋಗ್ತೀನಿ, ನೀನು ಬಂದು ಸೇರು ಅಂದು ಅಲ್ಲಿಂದ ಕಾರ್ ತೊಗೊಂಡು ಹೋಗ್ತಾನೆ. ಅದೇ ಟೈಮ್ ಇಲ್ಲಿ ಪ್ಯಾಂಗ್ ಕೂತ್ಕೊಂಡು ಬಿಕ್ಕಳಿಸಿ ಅಳ್ತಾ ಇದ್ದಾಳೆ. ಆ 2 ಮೇಡ್ ಇರ್ತಾರಲ್ಲ ಅವರಿಬ್ಬರು ಬಂದು ಪ್ಯಾಂಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೋ ಹೇಳ್ತಾ ಇದ್ದಾರೆ. ನಮ್ಮನ್ನ ಇಲ್ಲಿ ಯಾರಿಗೂ ಇಷ್ಟ ಇಲ್ವಲ್ಲ ಪ್ಯಾಂಗ್, ನಾವು ನಮ್ಮ ಮನೆಗೆ ಹೋಗೋಣ, ಅಲ್ಲೇ ಇರೋಣ, ಅಲ್ಲೇ ಇದ್ದರೆ ಫ್ರೀಯಾಗಿರ್ಬೋದಲ್ಲ ಅನ್ನುವಾಗ ಪ್ಯಾಂಗ್ ಅದನ್ನ ನೆನೆಸ್ಕೊಂಡ್ರೆ ಅವ್ರ ಅಪ್ಪ ಸತ್ತಿರೋದೇ ನೆನಪಿಗೆ ಬರುತ್ತೆ. ಅದರಿಂದ ಮೈಂಡು ಡೈವರ್ಟ್ ಆಗಿ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲ ನಾನು ಬರೋದಿಲ್ಲ, ಅಲ್ಲಿಗೆ ಬಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ತುಂಬ ಭಯದಿಂದ ಕೂಗ್ತಾಳೆ. ಸರಿ ಬೇಡ ಅಂತ ಅವರು ಸಮಾಧಾನ ಮಾಡಿ ಕೂರಿಸ್ತಾರೆ. ಇವಳಿಂದ ಅರ್ತಿತ್ ಬರದೇ ಇರೋದು ಒಂಥರ ಇರೋಕ್ಕೆ ಅವಳನ್ನೇ ನೆನೆಸ್ಕೊಂಡು ಫೀಲ್ ಮಾಡ್ತಾ ಇದ್ದಾಳೆ. ಅದ್ರ ಮೇಲೆ ಹೀರೋ ಅಪ್ಪ ಬಂದು ಪ್ಯಾಂಗ್ನ ನೋಡೋಕೆ ಬರ್ತಾರೆ. ಅವರಿಗೆ ಇವಳು ಅಂದರೆ ತುಂಬ ಇಷ್ಟ, ಇವಳ ಮೇಲೆ ಪ್ರೀತಿಯಿಂದನೇ ಇರ್ತಾರೆ. ಸೊ ಪ್ಯಾಂಗೂ ಇವರಂದರೆ ಇಷ್ಟ. ನೋಡಿದ್ಮೇಲೆ ಅಂಕಲ್ ಅರ್ತಿತ್ ಬಿಟ್ಟೋದ, ಅವನಿಗೂ ನಾನು ಇಷ್ಟ ಇಲ್ಲ ಅಂದು ತುಂಬ ಫೀಲ್ ಮಾಡುವಾಗ ಹಾಗೇನಿಲ್ಲ, ಅವನಿಗೂ ಸ್ವಲ್ಪ ಟೈಮ್ ಬೇಕಲ್ವ, ಎಲ್ಲನೂ ಒಂದೇ ಸರಿ ತೊಗೊಳಕ್ಕಾಗಲ್ವಲ್ಲ ಅಂತ ಹೇಳ್ತಾರೆ. ನಾನು ಅವನ ಜೊತೆ ಇರಬೇಕು ಅನ್ನೋದು ತಪ್ಪ ಅಂತ ಕೇಳ್ತಾಳೆ. ಆ ಥರ ಇಲ್ಲ, ನೀನು ಪ್ರೀತಿನೇ ಹೆದ್ರು ನೋಡ್ತೀಯ, ಅದಕ್ಕೆ ಲಿಮಿಟ್ ಬೇಕು ಅಲ್ವಾ, ನೀನು ತುಂಬ ಒಬ್ಬರ ಮೇಲೆ ಆಸೆ ತೋರಿಸಿದ್ರೆ ಅದು ಅವರಿಗೆ ಅನ್ಕಂಫರ್ಟಬಲ್ ಆಗುತ್ತೆ, ನೀನು ಅಲ್ಲೇ ತಪ್ಪು ಮಾಡ್ತೀಯ. ಹಾಗಿದ್ರೆ ನನ್ನಿಂದಲೇ ಅರ್ತಿತ್ ಇಲ್ಲಿಂದ ಹೋದ್ನಾ ಅಂತ ಅವ್ರನ್ನ ಹಗ್ ಮಾಡಿ ಚೆನ್ನಾಗಿ ಅಳ್ತಾಳೆ. ಅವರು ಇವಳಿಗೆ ಚಿಕ್ಕ ಹುಡುಗಿಯಾಗೆ ಹೇಳೋಕ್ಕೆ ಸಮಾಧಾನ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಅರ್ತಿತ್ನ ತೋರಿಸ್ತಾರೆ. ಅವನು ಹೋಯ್ತು ನನ್ನ ಫಸ್ಟ್ ಕಿಸ್ ಹೋಯ್ತು ಅಂದು ಬಾಯಿನ ಒರೆಸ್ತಾನೆ. ಸಿಟ್ಟಲ್ಲಿ ಸಖತ್ ಕುಡಿತಾ ಇದ್ದಾನೆ. ಕಣ್ಣೆಲ್ಲ ಕೆಂಪಗಾಗಿ ಇವನು ಇಲ್ಲಿ ತುಂಬ ಸ್ಯಾಡಾಗಿ ಒಬ್ಬನೇ ಬಂದು ನಿಂತಿರುವಾಗ ಲಿಂಗು ಬಂದು ಇವನ ಜೊತೆ ನಿಂತಿದ್ದಾಳೆ. ಸುಮ್ಮನೆ ನಿನಗೆ ಕಂಪ್ನಿ ಕೊಡೋಣ ಅಂತ ಬಂದೆ ಅಂತ ಅರ್ತಿತ್ನ ನೋಡೋಕ್ಕೆ. ಅರ್ತಿತ್ ಮೊದಲೇ ತುಂಬ ಕಷ್ಟದಲ್ಲಿದ್ದ. ಕಂಫರ್ಟ್ ಆಗೋಕ್ಕೆ ಪಕ್ಕದಲ್ಲಿರೋ ಲಿಂಗ್ನ ಹಗ್ ಮಾಡ್ತಾನೆ. ಲಿಂಗು ಇವನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡ್ತಾ ಸಮಾಧಾನ ಮಾಡ್ತಾ ಇದ್ದಾಳೆ. ಆದರೆ ಇವನು ಹೀಗೆ ಹಗ್ ಮಾಡಿ ನಿಂತಿರುವಾಗ ನಾನು ಹಾಗೆ ಸಡನ್ನಾಗಿ ನೋಡೋಕ್ಕೂ ಅವನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಯಾಕೆಂದರೆ ಇಬ್ಬರು ಮಾತಾಡ್ತಾನೆ ಏನಾದರೂ ಮಾಡ್ತಾಯಿದ್ರು. ಇವಾಗ ಅರ್ತಿತ್ಗೆ ಪ್ಯಾಂಗ್ ವಿಷಯದಲ್ಲಿ ಪ್ಲ್ಯಾನ್ ಕೊಡೋದು ನಾನೇ. ಆದರೆ ಇವನು ದಿಢೀರಂತ ಲಿಂಗ್ನ ಹಗ್ ಮಾಡಿ ನಿಂತಿರೋದಕ್ಕೆ ಅರ್ತಿತ್ ಮೇಲೆ ಲೈಟಾಗಿ ಕೋಪ ಬರುತ್ತೆ. ಸರಿ ಅಂತ ಅಲ್ಲಿ ಏನೂ ಮಾತಾಡದೆ ಅಲ್ಲಿಂದ ಸುಮ್ಮನೆ ಹೋಗ್ತಾನೆ. ಅರ್ತಿತ್ಗೂ ಇಷ್ಟು ದಿನ ಹೆಂಗೆ ಪ್ರಪೋಸ್ ಮಾಡೋದು ಅಂತ ಧೈರ್ಯನೇ ಇರಲಿಲ್ಲ. ಇವತ್ತಾಗಿರೋ ವಿಷಯಕ್ಕೆ ಎಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ. ಲಿಂಗ್ನ ನೋಡಿ, ಲಿಂಗ್ ನಿನಗೆ ಪ್ಯಾಂಗ್ ಗೊತ್ತು ಅಲ್ವಾ, ಅವಳು ಇವತ್ತು ನನಗೆ ಪ್ರಪೋಸ್ ಮಾಡಿದ್ಲು, ಆದರೆ ನಾನು ಅವಳನ್ನ ಲವ್ ಮಾಡ್ತಿಲ್ಲ. ನಾನು ಯಾವಾಗಲೂ ಲವ್ ಮಾಡಿದ್ದು ನಿನ್ನೆ, ನೀನು ನನ್ನ ಗರ್ಲ್ ಫ್ರೆಂಡ್ ಆಗಿರ್ತೀಯ, ಅಟ್ಲೀಸ್ಟ್ ನೀನು ನನ್ನ ಗರ್ಲ್ ಫ್ರೆಂಡ್ ಆದರೆ ನಮ್ಮಪ್ಪ ಪ್ಯಾಂಗ್ನ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಲ್ಲ ಅಂತ ಲಿಂಗ್ ಕೈ ಹಿಡ್ಕೊಂಡು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾನೆ. ಆದರೆ ಲಿಂಗ್ ಮನಸ್ಸಲ್ಲಿ ಅರ್ತಿತ್ತಿಲ್ವೋ ಬೇರೆ ಯಾವುದಾದ್ರೂ ವಿಷಯ ಇದೆಯೋ ಅಂತ ಗೊತ್ತಿಲ್ಲ. ಲಿಂಗ್ ಏನು ಹೇಳ್ತಾಳೆ ಅಂದರೆ, ಇಲ್ಲ ಅರ್ತಿತ್, ನಾನು ನಿನ್ನ ಜೊತೆ ಇರೋಕ್ಕಾಗಲ್ಲ, ಸಾರಿ, ನನಗೆ ಇದರಲ್ಲಿ ಇಷ್ಟ ಇಲ್ಲ, ನೀನು ಪ್ಯಾಂಗ್ ಹತ್ರ ಇನ್ನೊಂದು ಸರಿ ನಿಧಾನವಾಗಿ ಮಾತಾಡಿ ನೋಡು ಅಂತ ಅರ್ತಿತ್ ಕೈನ ನಿಧಾನವಾಗಿ ತೆಗಿತಾಳೆ. ಅರ್ತಿತ್ಗೂ ಇರೋ ಫೀಲಲ್ಲಿ ಇದು ಬಂದು ಆ್ಯಡ್ ಆಯಿತು. ಮನ್ಸಿಗೆ ತುಂಬ ಕಷ್ಟ ಆದರೂ ಇವಳನ್ನ ಫೋರ್ಸ್ ಮಾಡಬಾರ್ದು ಅಂತ, ಪರವಾಗಿಲ್ಲ ಲಿಂಗ್, ಏನಾಗುತ್ತೋ ಆಗಲಿ, ಯಾರ್ಯಾರಿಗೂ ಫೋರ್ಸ್ ಮಾಡಿ ಏನನ್ನೂ ತಗೊಳ್ಳೋಕ್ಕಾಗಲ್ಲ ಅಂತ ಅಳುನೆಲ್ಲ ಕಂಟ್ರೋಲ್ ಮಾಡಿ ನಿಂತಿದ್ದಾನೆ. ಇವನು ಬಂದು ಸ್ವಲ್ಪ ಟೈಮ್ ಮುಂದೆ ಪ್ಯಾಂಗ್ನ ರಿಜೆಕ್ಟ್ ಮಾಡಿ ಬಂದ. ಆದರೆ ಇವನು ಲವ್ ಟುಸ್ ಅಂತ ಹೋಯಿತು. ಒದೆ ಮೇಲೆ ಒದೆ ಅಂತ ಫೀಲ್ ಮಾಡ್ತಾನೆ. ಇಲ್ಲಿ ಮನೆಯಲ್ಲಿ ಪ್ಯಾಂಗ್ ಹೋಗಿದ್ದಾಗಿಂದ ಬರೀ ಪ್ರಾಬ್ಲಮ್ಗಳೇ ಆಗ್ತಾಯಿದೆ. ಹೀರೋ ಮನೆ ಮೇಟ್ಸ್ಗಳು ಆಲ್ರೆಡಿ ಪ್ರಾಬ್ಲಮ್ ಮಾಡ್ತಾನೆ ಇರ್ತಾರೆ. ಇವಾಗ ತುಂಬ ಓವರಾಗಿ ಮಾಡೋಕ್ಕೆ ಪ್ಯಾಂಗು ಜಗಳಕ್ಕೆ ಬರ್ತಾಳೆ. ಯಾವಾಗಿ ನನಗೆ ಹೀರೋ ಅಮ್ಮ ಬಂದು ಮತ್ತೆ ಹಿಗ್ಗಮುಗ್ಗ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಯಾಂಗ್ ಬಗ್ಗೆ ಹೇಳಬೇಕಾ, ಅವಳು ಬದಲಿಗೆ ಚೆನ್ನಾಗಿ ಮಾತಾಡಿ ಅಲ್ಲಿಂದ ಹೋಗ್ತಾಳೆ. ಹೀರೋ ಅಮ್ಮನಿಂದ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಆಗಿಲ್ಲ. ಅರ್ತಿತ್ಗೆ ಕಾಲ್ ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನಿಂದ ಈ ದೆವ್ವದ ಜೊತೆ ಇರೋಕ್ಕಾಗಲ್ಲ, ಒಂದು ನಾನು ಮನೇಲಿ ಇರಬೇಕು, ಇಲ್ಲ ಅಂದರೆ ಅವಳನ್ನ ಯಾವುದಾದ್ರೂ ಹೋಮ್
ಸೇರಿಸ್ತೀನಿ ಅಂದಾಗ ಅರ್ತಿತ್ ಬಂದು, ಅಮ್ಮ ಹಾಗೆಲ್ಲ ಮಾಡಬೇಡ, ಏನೇ ಇದ್ದರೂ ಅವರಪ್ಪ ನಮಗೆ ಹಣ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ, ಇದೆಲ್ಲ ತುಂಬ ಓವರಾಗಿರುತ್ತೆ, ಆದರೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ಯೋಚನೆ ಮಾಡೋಣ ಅಂತಿದ್ದಾನೆ. ಆದರೆ ಇಲ್ಲಿ ಪ್ಯಾಂಗ್ನ ಅರ್ಥ ಮಾಡ್ಕೊಂಡಿರೋದು ಒಬ್ಬರೇ ಒಬ್ಬರು, ಅಂದರೆ ಅದು ಹೀರೋ ಅಪ್ಪ ಮಾತ್ರ. ಏನೇ ಆದರೂ ಪ್ಯಾಂಗ್ ಹೀರೋ ಅಮ್ಮನ ಹತ್ರ ಜಗಳ ಮಾಡಿದ್ರು ಅವಳು ಫೀಲ್ ಮಾಡ್ತಾ ಇರ್ತಾಳೆ ಎಂದು ತಿಳ್ಕೊಂಡು ಅವಳಿಗೆ ಊಟ ತೊಗೊಂಡು ರೂಮ್ಗೆ ಬರ್ತಾರೆ. ಪ್ಯಾಂಗ್ ಹತ್ರ ಏನು ಹೇಳ್ತಾರೆ ಅಂದರೆ, ಪ್ಯಾಂಗ್ ನಿಮ್ಮಪ್ಪ ಕೊಟ್ಟ ಅಮೌಂಟ್ ಎಷ್ಟು ಗೊತ್ತಾ? 52 ಮಿಲಿಯನ್. ನಾನು ನನ್ನ ಮನೆ ಫಾರ್ಮ್ ಎಲ್ಲ ಮಾರಿದ್ರು ನನ್ನ ಲೈಫಲ್ಲಿ ತಿರುಗಿ ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಅದು ಕಷ್ಟನೇ. ಹಾಗೆ ನೋಡಿದರೆ ಈ ಫಾರ್ಮ್ ಮನೆ ಎಲ್ಲ ನಿನಗೆ ಸ್ವಂತ, ಸೊ ಯಾರು ನಿನ್ನನ್ನು ಈ ಮನೆಯಿಂದ ಕಳ್ಸೋಕ್ಕಾಗಲ್ಲ. ಆದರೆ ಅದಕ್ಕೆ ಅಂತ ಹೀಗೆ ಜಗಳ ಮಾಡ್ತಾನೆ ಇದ್ದರೆ ಹೆಂಗೆ ಒಬ್ರನ್ನೊಬ್ರು ನೋಡೋಕ್ಕಾಗತ್ತೆ? ನಿನ್ನ ಕಾಮನ್ ಸೆನ್ಸ್ ಯೂಸ್ ಮಾಡು. ಯಾರಾದರೂ ನಿನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತು ನೀನು ಹೀಗೆ ರಿಯಾಕ್ಟ್ ಮಾಡ್ತೀಯ ಅಂತ, ಅದು ಗೊತ್ತಿದ್ದೇ ಬೇಕು ಅಂತ ಮಾಡ್ತಾರೆ, ಅದಕ್ಕೆ ನೀನು ಜಾಗ ಕೊಡದೆ ಇರೋ ರೀತಿ ನಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇವಾಗಲೇ ಪ್ಯಾಂಗು ಯೋಚನೆ ಮಾಡ್ತಾಳೆ, ಇವ್ರು ಹೇಳ್ದಿದ್ದೇ ಸರಿ, ನಮ್ಮನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೋತಾಳೆ. ಹೀರೋ ಅಪ್ಪನೂ ಇವಳಿಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳಿ ಫಸ್ಟ್ ನೀನು ಊಟ ಮಾಡು ಅಂದು ತಂದಿರೋ ಊಟನ ತಿನ್ನಿಸೋಕ್ಕೆ ಪ್ಯಾಂಗ್ ಹಾಗೆ ಅಳ್ತಾನೆ ಊಟ ಮಾಡ್ತಾ ಇದ್ದಾಳೆ. ಪ್ಯಾಂಗ್ ಹೆಂಗೆ ಅಂದರೆ ಯಾರಾದರೂ ನಿಧಾನವಾಗಿ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ, ಆದರೆ ಅವಳಿಗೆ ಬೈದು ಅರ್ಥ ಮಾಡಿಸ್ತೀನಿ ಅಂತ ಅಂದರೆ ಚೇಂಜ್ ಮಾಡ್ಕೊಳೋದೇ ಇಲ್ಲ. ಹೀರೋ ಅಪ್ಪನೂ ಹೇಳಿ ಇನ್ಮೇಲೆ ಸರಿಯಾಗಿರಬೇಕು ಅಂತಾರೆ. ನೆಕ್ಸ್ಟ್ ಹೀರೋ ಅಮ್ಮ ಹತ್ರ ಹೋಗಿ ಸಾರಿ ಕೇಳ್ತಾ ಇದ್ದಾಳೆ. ಅವರಿಗೆ ಸಾಕಾಗೋಯ್ತು, ನೀನು ಏನಕ್ಕೆ ಸಾರಿ ಕೇಳ್ತಾ ಇದೆಯಾ, ಇದು ನಿನ್ನ ಮನೆ, ನಾವೆಲ್ಲ ಫ್ರೀಯಾಗಿ ಇಲ್ಲಿದ್ದೀವಿ, ಸಾರಿ ಏನೆಲ್ಲ ಕೇಳಬೇಡ, ನಿನ್ನ ಲೈಫ್ ನೀನು ನೋಡು, ನನ್ನ ಲೈಫ್ ನಾನು ನೋಡ್ತೀನಿ, ಆದರೆ ನನ್ನ ಮಗನ ಲೈಫಲ್ಲಿ ತಲೆ ಇಡಬೇಡ ಅಂತ ಹೇಳಿ ಮುಕ್ಕು ಹೊಡೆದ ಹಾಗೆ ಹೇಳಿಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಸ್ಕೂಲಿಗೆ ಹೋಗ್ತಾಳೆ. ಸ್ವಲ್ಪ ದಿನ ಸ್ಕೂಲಲ್ಲಿ ಒಳ್ಳೆ ರೀತಿ ನಡ್ಕೊಂಡಿದ್ಲೇನೋ, ಇವತ್ತು ಅವ್ರ ಕ್ಲಾಸ್ ಟೀಚರ್ ಬಂದು, ಪ್ಯಾಂಗ್ ಈ ಟೈಮ್ ನಿನ್ನ ಗ್ರೇಡು ಸ್ವಲ್ಪ ಇಂಪ್ರೂವ್ ಆಗಿದೆ, ಇದಲ್ಲದೆ ನಿನ್ನ ಬಿಹೇವಿಯರಲ್ಲೂ ತುಂಬ ಚೇಂಜಸ್ ಇದೆ, ಇದನ್ನೇ ನೀನು ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲಿಂದ ಹೋಗ್ತಾರೆ. ಪ್ಯಾಂಗು ಹ್ಯಾಪಿ ಆಗುತ್ತೆ, ಸರಿ ಇನ್ಮೇಲೆ ಒಳ್ಳೆ ಹುಡುಗಿಯಾಗಿರಬೇಕು ಅಂತ ಹೊರಗಡೆ ಬರ್ತಾಳೆ. ಅವಳು ಶೂ ಮಾತ್ರ ಇಲ್ಲ, ಎಲ್ಲಿ ಶೂ ಅಂತ ನೋಡುವಾಗ ತನ್ಯ ಅವಳ ಫ್ರೆಂಡ್ಸ್ ಜೊತೆ ಬಂದು ಪ್ಯಾಂಗ್ನ ಜಗಳ ಮಾಡೋಣ ಅಂತ ಬಂದಿದ್ದಾಳೆ. ಏನು ಪ್ಯಾಂಗ್ ಶೂ ಇಲ್ವಾ, ಎಲ್ಲೋಯ್ತು ಅಂತ ಕೇಳುವಾಗ ಅದಕ್ಕೆ ಪ್ಯಾಂಗ್, ತೆಗ್ದಿರೋ ನಿನಗೆ ಗೊತ್ತಿರಬೇಕು ತಾನೇ ಅಂತಾಳೆ. ಹೌದು, ಶೂ ನಾನೇ ತೆಗೆದೆ, ನನ್ನಿಂದ ಕೊಡೋಕ್ಕಾಗಲ್ಲ, ಹೊಡಿತೀಯಾ, ಎಲ್ಲಿ ಹೊಡಿ ನೋಡೋಣ ಅಂತ ಅವಳನ್ನ ಬೇಕು ಅಂತಲೇ ಕೆಟ್ಟ ಹೆಸರು ತಂದು ಕೊಡೋಕ್ಕೆ ಮಾಡುವಾಗ ಈ ಪ್ಯಾಂಗ್ ಸ್ವಲ್ಪ ಹುಷಾರಾಗ್ತಾಳೆ. ತನ್ನೆ ಹತ್ರ, ನಾಯಿ ನಮ್ಮ ಚಪ್ಪಲನ್ನ ತಗೊಂಡು ಹೋದರೆ ಅದನ್ನ ಹಿಡಿದು ಹೊಡಿತೀವ, ಆ ಥರ ನೆನೆಸ್ಕೊತೀನಿ ಅಂತ ತನ್ಯನ ಅವಮಾನ ಮಾಡ್ತಾಳೆ. ಏನೋ ಇದು ಯಾವಾಗಲೂ ಕೋಪ ಮಾಡ್ಕೊಳ್ತಾಳೆ, ಇವತ್ತೇನಂದರೆ ಕೋಪ ಮಾಡ್ಕೊಳ್ದೆ ಹೋಗ್ತಾ ಇದ್ದಾಳೆ ಅಂತ ತನ್ಯಾಗ ಇನ್ನೂ ಗಂಡಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾಳೆ, ಇವಳು ಲಂಚ್ ಮಾಡೋಕ್ಕೆ ಕೂರುವಾಗ ಇವಳು ಚೇರಲ್ಲಿ ಬ್ಲಡ್ ಥರ ಏನೋ ಹಾಕಿದ್ದಾರೆ, ಇವಳು ಗೊತ್ತಿಲ್ಲದೆ ಕೂರುವಾಗ ಏನೋ ವೇಟ್ ಆಗೋ ರೀತಿ ಫೀಲ್ ಮಾಡಿ ಕೈ ಇಟ್ಟು ನೋಡಿದ್ರೆ ಫುಲ್ಲಾಗಿ ಬ್ಲಡ್ ಇರೋದು ನೋಡಿ ಸ್ವಲ್ಪ ಟೈಮ್ ಅಲ್ಲಿ ಎದುರುತ್ತಾಳೆ. ತನ್ನೇ ಅವಳ ಫ್ರೆಂಡ್ಸ್ ಜೊತೆ ಬಂದು, ಅಯ್ಯಯ್ಯೋ ಪ್ಯಾಂಗ್ ಡ್ರೆಸ್ ಫುಲ್ಲಾಗಿ ಬ್ಲಡ್ ಆಗಿದೆ, ಇವಳಿಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ, ಇಲ್ಲಿ ನೋಡಿ ಅಂದಾಗ ಪ್ಯಾಂಗ್ನ ಎಂಬರ್ಸಾಗಿ ಫೀಲ್ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಾಯಿದ್ದಾಳೆ. ಆದರೆ ಪ್ಯಾಂಗ್ ನೋಡಿದ್ರೆ ಹೌದು ಬ್ಲಡ್, ಅದಕ್ಕೇನಿವಾಗ ನಿನಗೆಲ್ಲ ಬರೋಲ್ವಾ ಅಂದು ಟಕ್ ಅಂತ ಸ್ಕರ್ಟ್ನ ಬಿಚ್ಚಿ ಶಾರ್ಟ್ಸಲ್ಲಿ ಗತ್ತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಏನಾದರೂ ಹೊರಗಡೆ ಪ್ಯಾಂಗ್ ಕೋಪನ ಕಂಟ್ರೋಲ್ ಮಾಡಿದ್ರು, ಡೈಲಿ ಇದೇ ರೀತಿ ಮಾಡ್ತಿರುವಾಗ ಒಂದು ಮಟ್ಟದ ಕಂಟ್ರೋಲ್ ಮಾಡೋಕ್ಕಾಗದೆ ಎಲ್ಲರ ಮುಂದೆ ಏನೂ ಮಾಡೋದು ಬೇಡ ಅಂತ ತನ್ಯ ಒಬ್ಬಳೇ ಬಾತ್ರೂಮಲ್ಲಿ ಇರುವಾಗ ಇವಾಗ ಬಾತ್ರೂಮ್ ಡೋರ್ನ ಲಾಕ್ ಮಾಡಿ ತನ್ಯ ಪಕ್ಕದಲ್ಲಿ ಬರ್ತಾಳೆ. ಅವಳು, ಏನು ನನ್ನ ಹೊಡಿತೀಯಾ, ಹೊಡಿ ನೋಡೋಣ ಅಂತ ಮಾತಾಡುವಾಗ, ನಿನಗೆ ಎಷ್ಟು ಸಲ ಅಂತ ಹೊಡಿಲಿ, ನನ್ನ ಕೈಯೇ ನೋವ್ತಾ ಇದೆ, ನನ್ನ ಹತ್ರ ಜಗಳ ಆಡೋರ ಹತ್ರ ನಾನು ಡಬಲ್ ಆಗೇ ವಾಪಸ್ ಕೊಟ್ಟೆ ಅಭ್ಯಾಸ ಅಂದು ತನ್ಯ ಕೂದಲನ್ನ ಹಿಡಿದು ಕೈಯಲ್ಲಿ ಕತ್ರಿ ತೊಗೊಂಡು ಇದ್ದಾಳೆ. ಹೇ ಏನು ಮಾಡ್ತಾ ಇದೆಯಾ, ಕೈ ತೆಗಿ ಅಂತ ತನ್ಯ ಇವಾಗ ಸ್ವಲ್ಪ ಹೆದರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.